ಕದನನೂ ಇಲ್ಲ, ಅದರಿಂದ ವಿರಾಮನೂ ಇಲ್ಲ. ಸುಮ್ಮನೆ ಕದನ ಕಳೆದ ಒಂದು ವಾರದಿಂದ ನೀವು ನೋಡಿದ್ದೀರಾ ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಭಾಳಷ್ಟು ಜನ ನಾಯಕರು ಹೇಳಿದ್ದಾರೆ. ಒಳ ಒಂದು ನಮ್ಮ ಆಂತರಿಕವಾದಂಥ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದರಲ್ಲಿ ಚರ್ಚೆ ಆಗ್ತಿದೆ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಅದರಿಂದ ಸಹಜವಾಗಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ದೊಡ್ಡ ಉನ್ನತ ಮಟ್ಟದ ನಾಯಕರು ಇದ್ದಾರೆ ನಮ್ಮ ಪಕ್ಷದಲ್ಲಿ. ಸಹಜವಾಗಿ ಚರ್ಚೆ ಆಗೋದರಲ್ಲಿ ತಪ್ಪೇನಿಲ್ಲ. ಆ್ಯಂಡ್ ವಿ ಆರ್ ಬಿಲೀವ್ ಇನ್ ಡೆಮೋಕ್ರಸಿ, ಇಂಟರ್ನಲ್ ಡೆಮೋಕ್ರಸಿ. ಅದನ್ನ ನೀವು ಕದನ ಅಂತ ಕೇಳ್ತಾ ಇದ್ದೀರಾ. ಬಿಜೆಪಿ ಒಂದು ಆರೋಪ ಇದೆ, ಇದು ಕೇವಲ 40 ದಿನ ವ್ಯಾಲಿಡಿಟಿ ಅಷ್ಟೇ, ಮತ್ತೆ ಶುರು ಆಗುತ್ತೆ ಅನ್ನೋದು ಕೂಡ ಅವರು ಹೇಳ್ತಾರೆ. ಬಿಜೆಪಿ ಇಸ್ ಎ ಫೇಲ್ಡ್ ಅಪೋಸಿಷನ್ ಇನ್ ಕರ್ನಾಟಕ. ಬಿಜೆಪಿ ಅತಿ ಅಸಮರ್ಥವಾದಂಥ ವಿರೋಧ ಪಕ್ಷ ಇಡೀ ದೇಶದಲ್ಲಿ ಯಾವ್ದಾರಿದ್ರೆ ಅದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ. 4-5 ಗುಂಪುಗಳಲ್ಲಿ ಒಡೆದು ಪಾಪ ಅವ್ರ ಸಮಸ್ಯೆಗಳನ್ನೇ ಬಗೆಹರಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಗೂಬೆ ಕುಣಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ 3 ಜನ ಯಾಕೆ ಉಚ್ಚಾಟನೆ ಮಾಡಿದ್ರು ಅವ್ರ ಪಕ್ಷದಿಂದ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅಧಿಕಾರಕ್ಕೆ ಕಚ್ಚಾಟ ಕೇಳಿದ್ದೀವಪ್ಪ, ವಿರೋಧ ಪಕ್ಷದಲ್ಲಿ ಕಚ್ಚಾಟ ಕೇಳಿದ್ದೀರಾ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವರ ಶಾಸಕರನ್ನೇ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿನಲ್ಲಿರುವಂಥವ್ರ ಮಾತುಗಳನ್ನ ನೀವು ಕೇಳಿ ದಯವಿಟ್ಟು ಪ್ರಶ್ನೆ ಕೇಳಬೇಡಿ.